ಸಾಮಾನ್ಯವಾಗಿ ಇನ್ಸ್ಟಂಟ್ ದೋಸೆ ಮಾಡಬೇಕಪ್ಪ ಅಂತಂದ್ರೆ ಮೊಸರು, ಈನೋ, ಸೋಡಾ ಇಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟು, ಅವಲಕ್ಕಿ ಹಿಂಗೆ ಏನಾರೇ ಒಂದು ಸಾಮಗ್ರಿ ಉಪಯೋಗಿಸ್ಬೇಕಾಗ್ತೈತೆ ರೀ. ಆದ್ರೆ ಇವತ್ತು ನಾನು ಇವು ಯಾವುದನ್ನು ಯೂಸ್ ಮಾಡಲಾರ್ದ ಬರೇ ಜೋಳದ ಹಿಟ್ಟಲೆ ದಿಢೀರ್ ದೋಸೆ ಮಾಡಕತ್ತೀನಿ. ಮೊದಲ ನಾ ಇಲ್ಲೇ ಒಂದು ಪಾತ್ರೆ ತಗೊಂಡಿದ್ರಾಗ 1 ಕಪ್ಪಷ್ಟು ಜೋಳದ ಹಿಟ್ಟು ಹಾಕಾಕತ್ತೀನಿ ರೀ. ಇದನ್ನು ಚಾನಿಸ್ ತಗೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಕಟ್ ಮಾಡಿದ ಒಂದು 4-5 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ತುರಿದಿದ್ದು ಹಸಿ ಶುಂಠಿ, 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಭಾಳ ಸಣ್ಣಗೆ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿ ಮತ್ತು ಸಣ್ಣಗೆ ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಈಗ ಈ ಎಲ್ಲ ಸಾಮಗ್ರಿನ ಚಲೋತಂಗೆ ಮಿಕ್ಸ್ ಮಾಡಬೇಕು. ದೋಸೆಗೆ ಕಲರ್ ಚಂದ ಬರಲ್ಲ ಅಂಥೇಳಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೀನಿ. ನಿಮ್ಗೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ರೆ ನಡೀತೈತಿ. ಈಗ ಇದ್ರಾಗ ನಾನು ಒಂದು 2 ಕಪ್ಪಷ್ಟು ನೀರು ಹಾಕಿ ಚಲೋತಂಗೆ ಮಿಕ್ಸ್ ಮಾಡಕತ್ತೀನಿ ರೀ. ಯಾವುದರ ಒಂದು ಕಪ್ಪು, ಲೋಟ ಇಲ್ಲಾಂದ್ರೆ ಬಟ್ಲನ್ನ ಅಳ್ತಿಗಂತೆ ಸೆಟ್ ಮಾಡಿ ತಗೊಂಡು ಅದರಲ್ಲೇನ ಎಲ್ಲ ಸಾಮಗ್ರಿನ ಅಳತೆ ಮಾಡಿ ತಗೋರಿ. ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಈಗ ನಾ ಇನ್ನೊಂದು ಕಪ್ಪಷ್ಟು ನೀರು ಹಾಕಾಕತ್ತೀನಿ ರೀ. ಎಲ್ಲ ಚಲೋತಂಗೆ ಮಿಕ್ಸ್ ಮಾಡಿಬಿಟ್ಟು ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡಿರಿ. ಇದನ್ನು ಒಂದು 15-20 ನಿಮಿಷ ಮುಚ್ಚಿಡಬೇಕು. ಹಿಟ್ಟು ಸ್ವಲ್ಪ ನೆನಿಬೇಕು. ಈಗ ಒಂದು 20 ನಿಮಿಷ ಆಗೈತ್ರಿ. ಹಿಟ್ಟನ್ನ ಚೆಕ್ ಮಾಡಕತ್ತೀನಿ. ಹಿಟ್ಟು ಚಲೋತಂಗೆ ನೆಂದೈತಿ ಮತ್ತು ಸ್ವಲ್ಪ ಗಟ್ಟಿನೂ ಆಗೈತಿ. ಈಗ ಇದ್ರಾಗ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದಾರೆ. ಹಿಟ್ಟಿನ ಹದ ನೋಡ್ಕೊಂಡು ನೀರು ಹಾಕ್ರಿ. ಒಮ್ಮೆ ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರು ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗ್ರಿ. ಟೋಟಲಿ 2.5-3 ಕಪ್ಪಷ್ಟು ನೀರು ಹಿಡಿತು ನೋಡ್ರಿ. ಹಿಟ್ಟಿನ ಹದ ನೋಡ್ರಿ, ಹಿಂಗೆ ನೀರು ಇರಬೇಕು, ಗಟ್ಟಿರಬಾರ್ದು. ಮೀಡಿಯಮ್ ಫ್ಲೇಮ್ನಾಗ ದೋಸೆ ಹಂಚಿನ ಚಲೋತಂಗೆ ಬಿಸಿ ಮಾಡಿರಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಟಿಶ್ಯೂ ಪೇಪರ್ಲೇ ಒರೆಸ್ಬೇಕು. ಆಮೇಲೆ ಹಿಂಗೆ ಸ್ವಲ್ಪ ನೀರು ಚಿಮ್ಕಿಸ್ರಿ. ಈಗ ಇದ್ರ ಮೇಲೆ ಸಾವಕಾಶ ಹಿಟ್ಟು ಹಾಕಬೇಕು. ಲಕ್ಷ್ಯ ಇರಲಿ, ಪ್ರತಿ ಸಲ ದೋಸೆ ಹಾಕೋಕ್ಕಿಂತ ಮೊದಲು ಹಿಟ್ಟನ್ನ ಹಿಂಗೆ ಮೇಲೆ ಕೆಳಗೆ ಚಲೋತಂಗೆ ಮಿಕ್ಸ್ ಮಾಡೇ ಹಾಕಬೇಕು. ಆಮೇಲೆ ಹಿಟ್ಟನ್ನ ಮ್ಯಾಲಿಂದ ಹಿಂಗೆ ಸಾವಕಾಶ ಎಲ್ಲ ಕಡೆ ಹಾಕಬೇಕು. ಮಾಮೂಲಿ ನಾವು ದೋಸೆ ಮಾಡೋ ಮುಂದೆ ಸೌಟ್ಲೆ ಸ್ಪ್ರೆಡ್ ಮಾಡ್ತೀವಲ್ರಿ, ಹಂಗೆ ಸ್ಪ್ರೆಡ್ ಮಾಡಬಾರ್ದು. ಹಿಟ್ಟು ಹಾಕಿದ ಮೇಲೆ ಉರಿನ ಜೋರು ಮಾಡಿರಿ, ಹೈ ಫ್ಲೇಮ್ನಾಗಿಡ್ರಿ. ದೋಸೆ ಮೇಲೆ ಮತ್ತು ಸೈಡಿಗೆ ಎಲ್ಲ ಕಡೆ ಸ್ವಲ್ಪ ತುಪ್ಪ ಇಲ್ಲ ಅಂತಂದ್ರೆ ಎಣ್ಣೆ ಹಾಕ್ರಿ. ಅವಾಗವಾಗ ನಡ್ಬರ್ಕ ದೋಸೆ ಹಂಚಿನ ಹಿಂಗೆ ಎಲ್ಲ ಕಡೆ ಹೊಳ್ಳಾಡ್ಸ್ಕೊಂತ ಬೇಯಿಸ್ರಿ. 1 ನಿಮಿಷ ಆದಮೇಲೆ ಅವಾಗ ಉರಿನ ಸಣ್ಣ ಮಾಡಿರಿ. ಮೀಡಿಯಮ್ ಫ್ಲೇಮ್ನಾಗ ಒಂದು 4-5 ನಿಮಿಷ ಇದನ್ನು ಚಲೋತಂಗೆ ಬೇಯಿಸಿದ ಮೇಲೆ ಅವಾಗ ದೋಸೆ ಗರಿ ಗರಿ ಆಗ್ತೈತಿ. ದಂಡಿ ಸ್ವಲ್ಪ ಬಿಟ್ಕೊಂಡು ಬರೋಕ್ಕೆ ಶುರು ಆಗ್ತೈತೆ ನೋಡ್ರಿ. ಅವಾಗ ಸಾವಕಾಶ ಎತ್ತಿ ಹೊಳ್ಳಿಸಿ ಹಾಕ್ರಿ. ಲಕ್ಷ್ಯ ಇರಲಿ, ಇದು ಜೋಳದ ಹಿಟ್ಟಲ್ರಿ, ಸ್ವಲ್ಪ ಬೇಯಕ್ಕೆ ಟೈಮ್ ತೊಗೋತೈತಿ. ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಕಡೆನೂ ಮೀಡಿಯಮ್ ಫ್ಲೇಮ್ನಾಗ ಸ್ವಲ್ಪ ಹೊತ್ತನ ಗರಿ ಗರಿ ಆಗೋತನ ಚಲೋತಂಗೆ ಬೇಯಿಸ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಕೆಂಪಗೆ ಗರಿ ಗರಿ ಆಗೈತಿ ಮತ್ತು ಎಲ್ಲೂ ಸ್ವಲ್ಪ ಕಟ್ಟಾಗಿಲ್ಲ. ನಾ ಹೇಳಿದ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ನೋಡ್ರಿ. ಗ್ಯಾರಂಟಿ ನಿಮ್ಮ ದೋಸೆನೂ ಭಾಳ ಚಲೋ ಬರ್ತಾವೆ. ಲಕ್ಷ್ಯ ಇರಲಿ, ಪ್ರತಿ ಸಲ ದೋಸೆ ಹಾಕೋಕ್ಕಿಂತ ಮೊದಲು ಎಣ್ಣೆ ಹಾಕಿ ಟಿಶ್ಯೂ ಪೇಪರ್ಲೆ ಅದನ್ನು ಸ್ವಲ್ಪ ಒರೆಸ್ಬೇಕು. ಆಮೇಲೆ ಕೈಲೇ ಸ್ವಲ್ಪ ನೀರು ಚಿಮ್ಕಿಸ್ಬೇಕು. ಮತ್ತು ದೋಸೆ ಹಿಟ್ಟನ್ನ ಮೇಲೆ ಕೆಳಗೆ ಚಲೋತಂಗೆ ಮಿಕ್ಸ್ ಮಾಡೇ ಹಾಕ್ರಿ. ಇದು ದಿಢೀರ್ ದೋಸೆ ಅಲ್ರಿ, ಹಾಗಾಗಿ 2 ಕಡೆ ಗರಿ ಗರಿ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಹಾಗಾಗಿ ಅವಸರ ಮಾಡೋಕ್ಕೆ ಹೋಗ್ಬೇಡ್ರಿ. ಮೀಡಿಯಮ್ ಫ್ಲೇಮ್ನಾಗ ಚಂದಂಗೆ ಒಂದು 4-5 ನಿಮಿಷ ಚಲೋತಂಗೆ 2 ಕಡೆ ಬೇಯಿಸಿದ್ರೆ ಮಸ್ತ್ ಗರಿ ಗರಿ ದೋಸೆ ರೆಡಿ ಆಗ್ತಾವೆ. ಸೊ ಫ್ರೆಂಡ್ಸ್, ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿ ಮಸ್ತ್ ಗರಿ ಗರಿ ಜೋಳದ ಹಿಟ್ಟಿನ ದಿಢೀರ್ ದೋಸೆ ರೆಡಿ. ಇವತ್ತಿನ ರೆಸಿಪಿ ನಿಮ್ಗೆ ಏನರ ಲೈಕ್ ಆಗಿತ್ತಪ್ಪ, ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.